ಮಕ್ಕಳು ಅವ್ರಿಗೇನು ಅಂತ ತುಂಬಾ ಜನರು ಕ್ವಶನ್ ಇದ್ದೇ ಇರುತ್ತೆ. ಇದೀಗ ಬರ್ತಿರುವಂತಹ ಸುದ್ದಿ ನೋಡಿ, ಭಾರತದಲ್ಲಿ ಮಕ್ಕಳ ಮೇಲೆ ವ್ಯಾಕ್ಸಿನ್ ಪ್ರಯೋಗ. ಹೈದರಾಬಾದ್ ಭಾರತ್ ಬಯೋಟೆಕ್ನಿಂದ ಪ್ರಯೋಗ ಶುರುವಾಗಿದೆ. 380 ಮಕ್ಕಳಿಗೆ ಕೊರೋನಾ ಲಸಿಕೆ ಕೊಟ್ಟು ಪ್ರಯೋಗ ಮಾಡ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಹನ್ನೆರಡರಿಂದ ಮೇಲ್ಪಟ್ಟ ವಯಸ್ಸಿನವರು 380 ಮಕ್ಕಳಿಗೆ ಲಸಿಕೆ ಕೊಟ್ಟಿದ್ದಾರೆ. PH2 ವ್ಯಾಕ್ಸಿನ್ ಇದನ್ನು ಕೊಟ್ಟು ಪ್ರಯೋಗ ಮಾಡಿದ್ದಾರೆ. ಪ್ರಯೋಗ ಯಶಸ್ವಿ ಆದರೆ ಮಕ್ಕಳಿಗೂ ಲಸಿಕೆ ಸಿಗುತ್ತೆ. ಯಾವುದೇ ಸೈಡ್ ಎಫೆಕ್ಟ್ ಕಂಡು ಬರದೇ ಇದ್ದರೆ 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ವ್ಯಾಕ್ಸಿನ್ ಅನ್ನು ಕೊಡಲಾಗುತ್ತೆ. ಗ್ಯಾರಂಟಿ ಹೌದು. ಈಗಾಗಲೇ ಅಮೆರಿಕಾದಲ್ಲಿ 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ವ್ಯಾಕ್ಸಿನ್ ಕೊಡೋದಕ್ಕೆ ಅಲ್ಲಿನ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಭಾರತ್ ಬಯೋಟೆಕ್ ಹೈದರಾಬಾದ್ನ ಸಂಸ್ಥೆ ಈಗಾಗಲೇ ಕೋವ್ಯಾಕ್ಸಿನ್ ಅವರೇ ಕೊಟ್ಟಿರೋದು. ಈಗ ಮಕ್ಕಳಿಗೆ ಅಬೌಟ್ 12 ಇಯರ್ಸ್ 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಅವರು PH2 ವ್ಯಾಕ್ಸಿನ್ ಅದನ್ನೀಗ ಪ್ರಯೋಗ ಮಾಡಿದ್ದಾರೆ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ತಜ್ಞ ವೈದ್ಯರು, ಸಾಂಕ್ರಾಮಿಕ ತಜ್ಞ ವೈದ್ಯರು ಡಾಕ್ಟರ್ ಜಾನ್ ಪಾಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟ್ರೇ ನಮಸ್ಕಾರ. ಗುಡ್ ಆಫ್ಟರ್ನೂನ್. ಗುಡ್ ಆಫ್ಟರ್ನೂನ್ ಸರ್. ಹೇಳಿ. ವೆರಿ ಕ್ರೂಷಿಯಲ್. ಮಕ್ಕಳ ಸಮಸ್ಯೆ ಏನೋ 3ನೇ ಅಲೆಯಲ್ಲಿ ತುಂಬಾ ಎಫೆಕ್ಟ್ ಆಗ್ಬಿಡುತ್ತೆ ಅಂತೆಲ್ಲ ಸುದ್ದಿ ಓದ್ತಾ ಇದ್ವಿ. ಹೌ ಕ್ರೂಷಿಯಲ್ ಇವಾಗ ಸರ್ ಅದು? ಹೌದು, ವಿ ಶುಡ್ ಆ ಒಂದು ಸಿಚುವೇಶನ್ ನಾವು ಅದಕ್ಕೆ ಮುನ್ನೆಚ್ಚರಿಕೆ ತಗೋಬೇಕು. ಯಾಕಂದ್ರೆ ನಾವು ಇವಾಗ ವ್ಯಾಕ್ಸಿನೇಷನ್ ಅಲ್ಲಿ ನಾವು ಕವರ್ ಮಾಡಿರೋ ಪಾಪ್ಯುಲೇಷನ್ ರಿಲೇಟಿವ್ಲಿ ಸೇಫ್ ಆಗ್ತಾರೆ. ಸೊ ವಿತ್ ಎವ್ರಿ ವೇವ್ ಅನ್ವ್ಯಾಕ್ಸಿನೇಟೆಡ್ ಪಾಪ್ಯುಲೇಷನ್ ಅದಕ್ಕೆ ಮೋರ್ ಸಸೆಪ್ಟಬಲ್ ಇರ್ತಾರೆ. ಅದರಿಂದ ನಾವು ವಿತ್ ಎವ್ರಿ ವೇವ್ ವಿ ಶುಡ್ ಟ್ರೈ ಟು ಅವ್ರನ್ನ ಸ್ವಲ್ಪ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕಾಗುತ್ತೆ. ಅವರಲ್ಲಿ ಕಂಡು ಬರೋ ರೋಗಗಳು ಅದರ ಲಕ್ಷಣಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಹೇಗಿರುತ್ತೆ ಸರ್? ಅಂದ್ರೆ 18+ ಇಯರ್ಸ್ ಅವ್ರಿಗೆ ವ್ಯಾಕ್ಸಿನೇಷನ್ ತಯಾರು ಮಾಡ್ಬೇಕಾದ್ರೆ 12 ವರ್ಷ ಮೇಲ್ಪಟ್ಟವ್ರಿಗೆ ಅಂದಾಗ ಏನು ಆಲೋಚನೆ ಇರುತ್ತೆ ಮತ್ತೆ ಯಾವ್ದು ಕಡೆ ಕಾನ್ಸಂಟ್ರೇಟ್ ಮಾಡಿರ್ತಾರೆ ಸರ್? ಹೌದು, ಇವಾಗ ವ್ಯಾಕ್ಸಿನೇಷನ್ ಪ್ರಿಪರೇಷನ್ ಅಲ್ಲಿ ಯಾವ ಥರದಲ್ಲಿ ಕೊಡಬಹುದು, ಅದು ತ್ವಚೆಯಲ್ಲಿ ಇಂಟ್ರಾಡರ್ಮಲ್ ಕೊಡೋದಾ, ಇಲ್ಲ ಸಬ್ಕ್ಯೂಟಿನಿಯಸ್ ಕೊಡೋದಾ, ಇಂಟ್ರಾಮಸ್ಕ್ಯುಲರ್ ಕೊಡೋದಾ, ಯಾವ ತರ ಡೆಲಿವರ್ ಮಾಡಿದ್ರೆ ಎಷ್ಟು ತರದ ಆಂಟಿಬಯೋಟಿಕ್ಸ್ ಪ್ರೊಡ್ಯೂಸ್ ಆಗುತ್ತೆ, ಅದು ಯಾವ ತರ ಪ್ರೊಟೆಕ್ಟಿವಿಟಿ ಇರುತ್ತೆ, ಆ ವ್ಯಾಕ್ಸಿನ್ ತಗೊಂಡವರಲ್ಲಿ ಎಷ್ಟು ತಿಂಗಳಲ್ಲೋ ಎಷ್ಟು ವರ್ಷಗಳಲ್ಲೂ ರೋಗ ಕಂಡು ಬಂದಿದೆ, ಆ ತರ ಒಂದು ಡೇಟಾ ಕಲೆಕ್ಟ್ ಮಾಡಿಬಿಟ್ಟು ಅದರ ಆಧಾರದ ಮೇಲೆ ಎಷ್ಟು ದಿನಗಳಲ್ಲಿ ಕೊಡಬೇಕು, ಎಷ್ಟು ದಿನಗಳ ಗ್ಯಾಪ್ ಕೊಟ್ಟು ಕೊಡಬೇಕು, ಇವುಗಳ ಡೇಟಾ ನಾವು ರಿಸರ್ಚ್ ಅಲ್ಲೇ ಗೊತ್ತಾಗುತ್ತೆ. ಅದಕ್ಕೆ ಈ ಸಚ್ ರಿಸರ್ಚಸ್ ಆರ್ ವೆರಿ ಕ್ರೂಷಿಯಲ್. ಇದು ನ್ಯೂ ಅನ್ನ ಸರ್, ಇದು PH2 ಅಂತ? ಹೌದು ಹೌದು ಹೌದು. ಓಕೆ. ಈಗ 380 ಮಕ್ಕಳಲ್ಲಿ ಪ್ರಯೋಗ ಮಾಡ್ತಾರೆ ಅಂದ್ರೆ ಬೇರೆ ಬೇರೆ ಕ್ಲೈಮೆಟಿಕ್ ಕಂಡೀಷನ್ ಇರೋ ಮಕ್ಕಳು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಸರ್ ಅದನ್ನ? ಹೌದು, ಡಿಫ್ರೆಂಟ್ ಏನ್ ಹೇಳ್ತೀವಿ, ಡಿಸ್ಟ್ರಿಬ್ಯೂಷನ್, ಜಾಗ್ರಫಿಕ್ ಡಿಸ್ಟ್ರಿಬ್ಯೂಷನ್ ಇರೋ ಡಿಫ್ರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರೋ ಮಕ್ಕಳನ್ನ ಚೂಸ್ ಮಾಡ್ತಾರೆ. ಮತ್ತೆ ಫಸ್ಟ್ ಬಂದವರು ನಾವು ನೋಡೋದು ಬಂದು ಸ್ಮಾಲ್ ನಂಬರ್ ಅಲ್ಲಿ ಏನ್ ನೋಡ್ತೀವಿ ಅಂದ್ರೆ ಸೇಫ್ಟಿ ಪ್ರೊಫೈಲ್ ನೋಡ್ತೀವಿ. ಸೇಫ್ಟಿ ಪ್ರೊಫೈಲ್ ಸೇಫ್ ಅಂತ ಪ್ರೂವ್ ಆದ್ಮೇಲೆ ದ ಸೇಮ್ ಟ್ರಯಲ್ ವುಡ್ ಬಿ ಕಂಡಕ್ಟೆಡ್ ಇನ್ ಲಾರ್ಜರ್ ನಂಬರ್ ಟು ಪ್ರೂವ್ ದ ಎಫಿಕಸಿ. ಸೊ ದಟ್ ಆರ್ ಡಿಫರೆಂಟ್ ಫೇಸಸ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಸ್ಮಾಲ್ ನಂಬರ್ ಅಲ್ಲಿ ನಾವು ಸೇಫ್ಟಿ ಡೆಮಾನ್ಸ್ಟ್ರೇಟ್ ಮಾಡಾದ್ಮೇಲೆ ಓಕೆ ಅಪ್ಪ ಇದು ಸೇಫ್, ಜಾಸ್ತಿ ಭಯಪಡೋ ತರ ತೊಂದರೆಗಳೇನು ಕಾಣಿಸ್ಕೊಂಡಿಲ್ಲ, ಆಫ್ಟರ್ 90 days ಆಫ್ ಫಾಲೋ ಅಪ್ ಅಂದ ಮೇಲೆ ಮಾತ್ರ ಅದೇ ಫಾರ್ ದ ಎಫಿಕಸಿ, ಇದರಿಂದ ಎಷ್ಟು ಗುಣ ಬರ್ತಿದೆ ಅಂತ ನೋಡಕ್ಕೆ ನೆಕ್ಸ್ಟ್ ಫೇಸ್ ಆಫ್ ಟ್ರಯಲ್ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಅಲ್ವಾ ಸರ್? ಒಂದು ಮೆಡಿಸಿನ್ ತಯಾರು ಮಾಡ್ಬೇಕಾದ್ರೆ ಅದು ಎಕನಾಮಿಕಲ್ ಆಗಿರ್ಬೇಕು, ಎಫೆಕ್ಟಿವ್ ಆಗಿರ್ಬೇಕು, ಅದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಬಾರದು. ಬಟ್ ಅದು ಎಲ್ಡರ್ಸ್ಗೆ ಯೋಚನೆ ಮಾಡ್ತೀವಿ, ಮಕ್ಕಳಲ್ಲಿ ಇನ್ನೂ ಕೇರ್ ತಗೋತಾರ ಸರ್? ಮಕ್ಕಳಲ್ಲೂ ಕೂಡ ಇನ್ನೂ ಕೇರ್ ತಗೋಬೇಕು. ಯಾಕಂದ್ರೆ ಅವರಲ್ಲಿ ಲಕ್ಷಣಗಳು ವಿಪರೀತವಾಗಿರುತ್ತೆ. ದೊಡ್ಡವರಿಗಿಂತ ಅವರಲ್ಲಿ ಕಂಡು ಬಂದ ಲಕ್ಷಣಗಳು ವಿಪರೀತವಾಗಿರುತ್ತೆ. ಅದು ದೊಡ್ಡವರಿಗಿಂತ ಅದರಲ್ಲಿ ಡಯಾಗ್ನೋಸ್ ಮಾಡೋದು, ಅದು ಕಾಂಪ್ಲಿಕೇಶನ್ಸ್ ಯಾವ ತರ ಇದೆ ಅಂತ ಡೀಟೇಲ್ ಆಗಿ ಅದನ್ನ ಸ್ಟಡಿ ಮಾಡಾದ್ಮೇಲೆ ಮಾತ್ರ ನಾವು ಅದು ಒಂದು ಯೂಸಬಲ್ ವ್ಯಾಕ್ಸಿನ್ ಅಂತ ಡಿಕ್ಲೇರ್ ಮಾಡಕ್ಕಾಗೋದು. ಅಂಡ್ ಆಫ್ ಕೋರ್ಸ್ ಭಾರತ್ ಬಯೋಟೆಕ್ ಅಂದಾಗ ಒಂದು ಟ್ರಸ್ಟ್ ಬರ್ತಿ ಅಲ್ಲ ಸರ್? ಬೇರೆ ದೇಶಕ್ಕೆಲ್ಲ ಸಪ್ಲೈ ಮಾಡ್ತೀವಿ, ಅಲ್ಲಿಂದ ಈಗಾಗಲೇ ಕೋವ್ಯಾಕ್ಸಿನ್ ಅವ್ರು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಒಂದು ಭರವಸೆ ಮುಂದಿನ ದಿನಗಳಲ್ಲಿ ಅಂತ ಅಲ್ವಾ ಸರ್? ಹೌದು, ಎಷ್ಟೇ ಭರವಸೆ ಇದ್ರು ವಿ ಶುಡ್ ಬಿ ಏಬಲ್ ಟು ಡಿಫೆಂಡ್ ಅವರ್ ಸೆಲ್ಫ್ ವಿತ್ ನಂಬರ್ಸ್, ವಿತ್ ರಿಸರ್ಚ್. ಸೊ ಏನಿದ್ರು ಒಂದು ಒಳ್ಳೆ ಪ್ರಕರಣದಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡಿರೋ ಟ್ರಯಲ್ಸ್ ಇಂದ ಅದರ ರಿಸಲ್ಟ್ ಪ್ರಕರಣದ ಮೇಲೆ, ಅದರ ಆಧಾರದ ಮೇಲೆ ಅದು ಯೂಸ್ ಮಾಡಬಹುದು ಅಂತ ತೀರ್ಮಾನ ತಗೋಬೇಕು. ವೆರಿ ಟ್ರೂ. ನಾಗಲೇ ಮೆನ್ಷನ್ ಮಾಡ್ತೀವಿ ಸರ್, ಅಮೆರಿಕದಲ್ಲಿ ಇವಾಗ ಯಾಕೆ ಕಡಿಮೆ ಆಯ್ತು ಅಂದ್ರೆ ಬಿಕಾಸ್ ಆಫ್ ವ್ಯಾಕ್ಸಿನೇಷನ್ ಕೊಡೋದನ್ನ ತುಂಬಾ ಜಾಸ್ತಿ ಮಾಡಿದ್ರು ಅವರು ಅಂತ. ಡೆಫಿನೆಟ್ಲಿ ಅಲ್ವಾ? ಸೊ ಹಾಗಾಗಿ ನಮ್ಮಲ್ಲೂ ಕೂಡ. ಬಟ್ ಇವಾಗ ಒಂದ್ ಕಡೆ ದೊಡ್ಡವರು ವ್ಯಾಕ್ಸಿನ್ ಸಿಗ್ತಿಲ್ಲ, ಒದ್ದಾಡ್ತಿದ್ದಾರೆ. ಈಗಾಗಲೇ 3rd ವೇವ್ ಶುರುವಾಗ್ತಿದೆಯಾ ಸರ್? ಯಾವಾಗ ಆ 3rd ವೇವ್ ಅಂತ ಹೇಳಕ್ ಆಗಿಲ್ಲ. ಇವಾಗ ನಾವು ಸದ್ಯಕ್ಕೆ ಇರೋ ಈ ಒಂದು ಕ್ರೈಟೀರಿಯನ್ 2nd ವೇವ್ ಅಂತಾನೆ ಕನ್ಸಿಡರ್ ಮಾಡಬೇಕು. ಇದೊಂದು ಸುಧಾರಿಸ್ಕೊಂಡು ಅಟ್ಲೀಸ್ಟ್ ಒಂದು 60 to 90 days ಫೇರ್ಲಿ ವೆರಿ ಲೋ ಲೆವೆಲ್ ಅಲ್ಲಿ ಕೇಸಸ್ ಕಂಡುಬಿಟ್ಟು ಆಮೇಲೆ ಎತ್ತಕ್ಕೆ ಶುರು ಆದ್ರೆ ಮಾತ್ರ ನಾವು ಅದನ್ನ 3rd ವೇವ್ ಅಂತ ಕರೆಯಕ್ಕಾಗುತ್ತೆ. ಸರ್ ಟೆಲ್ ಅಸ್ ಸರ್, ನಿಮ್ಮ ಮಾತನ್ನು ಕೇಳಿಸ್ಕೊತಿರೋರು ಮಕ್ಕಳು ಮನೇಲಿ ಇರ್ತಾರೆ ಇವಾಗ, ಈಗಂತೂ ಕೇರ್ ತಗೋಬೇಕು ನಿಜ. ಸಮ್ಮರ್ ಟೈಮಲ್ಲಿ ಸಾಂಕ್ರಾಮಿಕ ರೋಗಗಳು ಅಥವಾ ಮತ್ತೊಂದು ಮಗದೋದು ಮಕ್ಕಳು ದೂರ ಇರಬೇಕು ಅಂದ್ರೆ ಏನ್ ಮಾಡಬೇಕು ಪೇರೆಂಟ್? ಎನಿ ಸ್ಪೆಷಲ್ ಕೇರ್, ಸ್ಪೆಷಲ್ ಟಿಪ್ಸ್ ನಿಮ್ಮಿಂದ ಸರ್? ಇಲ್ಲ, ಆದಷ್ಟು
ಮಕ್ಕಳನ್ನ ಅವರು ಹೊರಗೆ ಕರ್ಕೊಂಡು ಹೋಗುವಾಗ ಅಟ್ಲೀಸ್ಟ್ ಅವರು ವಿದಿನ್ ಕಂಟ್ರೋಲಬಲ್ ಎನ್ವೈರನ್ಮೆಂಟ್ ಇದ್ರೆ ದಟ್ ಇಸ್ ದ ಬೆಸ್ಟ್. ಯಾಕಂದ್ರೆ ಅವ್ರಿಗೆ ಗೊತ್ತಿರೋ ಪರಿಚಯ ಇರೋ ಜಾಗ ಇದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಔಟ್ಡೋರ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗೋದಾದ್ರೆ ಬೆಸ್ಟ್ ಇರುತ್ತೆ. ಇಲ್ಲಾಂದ್ರೆ ಆದಷ್ಟು ಅವರನ್ನ ಇಂಡೋರ್ ಆಕ್ಟಿವಿಟೀಸ್ ಅಲ್ಲಿ ಆಕ್ಟಿವ್ ಆಗಿರ್ಬೇಕು. ಅಂದ್ಬಿಟ್ಟು ಹೊರಗೆ ಹೋಗ್ಬೇಡಿ. ಅಂದ್ರೆ ಯಾವುದೇ ತರ ಆಟವೂ ಇಲ್ಲದೆ ಇದ್ರೆ ಅವ್ರಿಗೂ ಅದು ಎಫೆಕ್ಟ್ ಆಗುತ್ತೆ. ದೇ ಶುಡ್ ಬಿ ಎಂಗೇಜ್. ಐದರ್ ಅಕಾಡೆಮಿಕ್ ಆಕ್ಟಿವಿಟೀಸ್ ಇರ್ಬೋದು, ಏನಾದ್ರು ಆರ್ಟ್ ರಿಲೇಟೆಡ್, ಮ್ಯೂಸಿಕ್, ಸೈನ್ಸ್, ಆತರ ಇನ್ವಾಲ್ವ್ ವಿತ್ ಪೇರೆಂಟ್ಸ್ ಇನ್ವಾಲ್ವ್ಮೆಂಟ್ ಅವ್ರನ್ನ ಇನ್ವಾಲ್ವ್ ಆಗಿಟ್ಟಿರ್ಬೇಕು. ಆಟ ಇಲ್ಲ ಅಂದ್ಬಿಟ್ಟು ಬೇರೆ ಯಾವುದೇ ಆಕ್ಟಿವಿಟಿಯಿಂದ ದೂರ ಇಟ್ಟರೆ ಅವ್ರಿಗೂ ಅದು ಓವರ್ ಲಾಂಗ್ ಟರ್ಮ್ ಅದ್ರದ್ದು ಸೈಡ್ ಎಫೆಕ್ಟ್ ಬೆನಿಫಿಟ್ ಇದು ಇಲ್ ಎಫೆಕ್ಟ್ ಬರುತ್ತೆ. ಈ ಸಮ್ಮರ್ ಟೈಮಲ್ಲಿ ಏನಾದ್ರು ವಿಶೇಷವಾಗಿ ಕಾಳಜಿ ವಹಿಸ್ಬೇಕಾ ಸರ್? ವಿಶೇಷವಾಗಿ ಅದೇ ಸೇಮ್ ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತೆ ಹ್ಯಾಂಡ್ ಅಲ್ಲ, ಎಕ್ಸೆಪ್ಟ್ ಕರೋನಾ ಬಿಟ್ಟು ಮಕ್ಕಳಲ್ಲಿ ಬೇರೆ ಬರ್ತಿರ್ತಾರ ಸಾಂಕ್ರಾಮಿಕ ರೋಗಗಳು ಸಮ್ಮರ್ ಟೈಮಲ್ಲಿ. ಸೊ ಅದಕ್ಕೆ ಸಾಂಕ್ರಾಮಿಕ ರೋಗಗಳು ಸಮ್ಮರ್ ಟೈಮ್ ಅಲ್ಲಿ ಅಂದ್ರೆ ನಾವು ಇದು ವಾಟರ್ ಕ್ವಾಲಿಟಿ ಕಮ್ಮಿ ಆಗೋ ಚಾನ್ಸ್ ಇದೆ. ಆದ್ರಿಂದ ಹೊರಗಡೆಯಿಂದ ನಾವು ಹೊರಗಡೆಯಿಂದ ಊಟ ಮಾಡುವಾಗ ನಾವು ಬಾರಿ ಇಂಪಾರ್ಟೆನ್ಸ್ ಕೊಡಬೇಕು, ಕೇರ್ಫುಲ್ ಆಗಿರ್ಬೇಕು. ಆದಷ್ಟು ಕಾಯ್ದಾರಿಸಿದ ನೀರನ್ನು ಮಾತ್ರ ತಗೋಬೇಕು. ಮತ್ತೆ ಔಟ್ಸೈಡ್ ಫುಡ್, ಅನ್ಕುಕ್ಡ್ ಫುಡ್ ಅನ್ನ ತುಂಬಾ ಕೇರ್ಫುಲ್ ಆಗಿ ನಾವು ಚೂಸ್ ಮಾಡಿ ತಗೋಬೇಕು. ಅವಾಯ್ಡ್ ಮಾಡಿದ್ರೆ ಇನ್ನೂ ಒಳ್ಳೇದು, ಹೊರಗಡೆ ಹೋಗದಿದ್ರೆ ಬಹಳ ಒಳ್ಳೇದು ಅಂತ. ಹೌದು, ವೆರಿ ಟ್ರೂ. ಇತ್ತೀಚೆಗೆ ನಿಮ್ಮ ಅಂದ್ರೆ ಆ ಥರದ ಕೇಸಸ್ಗಳು ಬರ್ತಿದೆಯಾ ಸರ್? ಜಾಸ್ತಿ ಆಗ್ತಿದೆಯಲ್ಲ? ಓಕೆ, ಆರಾಮ್ ಮಾಮೂಲಿ ತರ ಇದೆ ಅನ್ಸುತ್ತಾ ಸರ್? ಕೋವಿಡ್ ರಿಲೇಟೆಡ್ ಕೇಸಸ್ಗಳು ಇನ್ನೂ ಕಮ್ಮಿ ಆಗಿದೆ ಅಂತ ಕೆಲಷ್ಟು ಆಗಿಲ್ಲ. ಇನ್ನೂ ಜಾಸ್ತಿ ಕೇಸಸ್ ಆಗಿ ಬರ್ತಿವೆ ಇವಾಗ್ಲೂ ಕೂಡ. ಅದು ಇನ್ನೊಂದು 2-3 ವಾರ ಈ ಒಂದು ಟ್ರೆಂಡ್ ಅಲ್ಲಿ ಇರಬಹುದು. ಹೋಪ್ಫುಲಿ ಬೈ ದೆನ್ ಸ್ವಲ್ಪ ಪ್ಲಾಟೂ ಆಗ್ಬಿಟ್ಟು ಕಮ್ಮಿ ಆಗಬಹುದು ಅಂತ ನಮ್ಮ ಊಹೆ ಮತ್ತೆ ಆಶಂಕೆ. ಹೋಪಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಡಾಕ್ಟರ್ ಜಾನ್ ಪಾಲ್, ಸಾಂಕ್ರಾಮಿಕ ರೋಗ ತಜ್ಞರು.